₹2 ಮೆಲೋಡಿ ಚಾಕೊಲೇಟ್ ಈಗ ಸಖತ್ ಸದ್ದು ಮಾಡ್ತಾ ಇದೆ. ಅದಕ್ಕೆ ಕಾರಣ ಪ್ರಧಾನಿ ಮೋದಿ ಬ್ರಿಟನ್ನ ಪ್ರಧಾನಿ ಮೆಲೋನಿಯನ್ನ ಭೇಟಿ ಆಗಿರೋದು. ಅವರಿಗೆ ಈ ಚಾಕ್ಲೇಟ್ ಅನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ಚಾಕ್ಲೇಟ್ನ ಖಾಸ್ ಬಾತ್ ಏನು, ಇದೇ ಚಾಕ್ಲೇಟ್ ನೀಡೋದಕ್ಕೆ ಕಾರಣ ಏನು, ಇಲ್ಲಿದೆ ಡೀಟೇಲ್. ಫಾರಿನ್ ಪ್ರಧಾನಿಗೆ ಮೋದಿ ಗಿಫ್ಟ್, ಮೆಲೋನಿಗೆ ಮೆಲೋಡಿ ಚಾಕೊಲೇಟ್. ಜಾಗತಿಕ ರಾಜಕಾರಣದ ಅತ್ಯಂತ ವರ್ಣರಂಜಿತ ಮತ್ತು ಅಷ್ಟೇ ಪ್ರಭಾವಶಾಲಿ ಸ್ನೇಹಕ್ಕೆ ಜಗತ್ತು ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಭೇಟಿ ಇಡೀ ಜಗತ್ತೇ ಬೆರಗುಗಣ್ಣಿನಿಂದ ನೋಡಿದೆ. ಪ್ರಧಾನಿ ಮೋದಿ 5 ರಾಷ್ಟ್ರಗಳ ಯುರೋಪ್ ಪ್ರವಾಸದ ಕೊನೆಯ ಹಂತದಲ್ಲಿ ರೋಮ್ಗೆ ಭೇಟಿ ನೀಡಿದ್ದಾರೆ. ಈ ಮುಂಚೆಗೆ UAE, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ನಂತರ ಇಟಲಿ. ಈ ಪ್ರವಾಸ ಕೊನೆಯ ಹಂತವಾಗಿ ಅಧಿಕೃತ ದ್ವಿಪಕ್ಷೀಯ ಮಾತುಕತೆ ಆರಂಭದ ಮೊದಲು ಒಂದು ಘಟನೆ ಸಂಭವಿಸುತ್ತೆ. ಅದನ್ನು ಖುದ್ದು ಎರಡೂ ರಾಷ್ಟ್ರದ ನಾಯಕರು ತಮ್ಮ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿತಾರೆ. ಆ ಕ್ಷಣವೇ ಮೆಲೋಡಿ ಚಾಕೊಲೇಟ್ ಕ್ಷಣ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬ್ರಿಟನ್ ಪ್ರಧಾನಿ ಮೆಲೋನಿ ಅವರಿಗೆ ಕೊಟ್ಟ ಉಡುಗೊರೆ. ಇದೇ ಕ್ಷಣವನ್ನ ಬ್ರಿಟನ್ ಪ್ರಧಾನಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಮೊದಲಿಗೆ ಪ್ರಧಾನಿ ಮೋದಿ ರೋಮ್ಗೆ ತಲುಪಿದ ನಂತರ ಮೆಲೋನಿ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಅನಂತರ ಇಬ್ರು ಔತಣಕೂಟದಲ್ಲಿ ಭೇಟಿಯಾಗಿ ನಂತರ ಐತಿಹಾಸಿಕ ಕೊಲೆಸಿಯಂ ಪ್ರದೇಶಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಭಾರತ ಇಟಲಿಯ ಸಂಬಂಧ, ರಕ್ಷಣಾ ಸಹಕಾರ, ವ್ಯಾಪಾರ, ತಂತ್ರಜ್ಞಾನ ಮತ್ತು ಇಂಧನ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಿದ್ರು. ಆದ್ರೆ ಅಧಿಕೃತ ಸಭೆಗಳ ನಡುವೆ ನಡೆದ ಈ ಮೆಲೋಡಿ ಕ್ಷಣವೇ ಎಲ್ಲರ ಗಮನ ಸೆಳೆದಿದೆ. ಇದೇ ಟೋಪಿ ಕೊಡೋಕೆ ಕಾರಣವೂ ಇದೆ. ಅಸಲಿಗೆ ಈ ಮೆಲೋಡಿ ಅನ್ನೋ ಹೆಸರಿನ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆನೇ ಇದೆ. 2023ರ G20 ಮತ್ತು COP28 ಶೃಂಗಸಭೆ ಸಂದರ್ಭಗಳಲ್ಲಿ ಮೋದಿ ಮತ್ತು ಮೆಲೋನಿ ಒಟ್ಟಿಗೆ ತೆಗೆಸಿಕೊಂಡ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆಗ ನೆಟ್ಟಿಗರು ಮೋದಿ ಮತ್ತು ಮೆಲೋನಿ ಹೆಸರು ಸೇರಿಸಿ ಮೆಲೋಡಿ ಹೆಸರು ಸೃಷ್ಟಿಸಿದ್ರು. ಈಗ ಅದೇ ಟ್ರೆಂಡಿಂಗ್ ಸಂಬಂಧಿಸಿದಂತೆ ಮೋದಿ ಮೆಲೋಡಿ ಟಾಪಿ ಉಡುಗೊರೆ ನೀಡಿದ್ದಾರೆ. ಹೊರ ಜಗತ್ತಿಗೆ ಇದು ಕೇವಲ ಚಾಕ್ಲೇಟ್ ಅಂತ ಅನಿಸಬಹುದು, ಆದ್ರೆ ಇದು ರಾಜತಾಂತ್ರಿಕತೆಯ ಜೊತೆಗೆ ಹಾಸ್ಯಭರಿತ ಸ್ನೇಹದ ಸಂಕೇತವೂ ಆಗಿದೆ. ಈ ಮೆಲೋಡಿ ಚಾಕೊಲೇಟ್ ಟಾಪಿಯ ಇತಿಹಾಸ ನೋಡಿದ್ರೆ ಇದು ಭಾರತದ ಜನಪ್ರಿಯ ಸಿಹಿ ತಿಂಡಿ ಬ್ರ್ಯಾಂಡ್ಗಳಲ್ಲಿ ಒಂದು. ಪಾರ್ಲೆ ಪ್ರಾಡಕ್ಟ್ ಕಂಪನಿಯ 1990ರ ದಶಕದಲ್ಲಿ ಈ ಟಾಫಿಯನ್ನ ಮಾರುಕಟ್ಟೆಗೆ ಪರಿಚಯಿಸಿತ್ತು. ಹೊರಭಾಗದಲ್ಲಿ ಕ್ಯಾರಾಮೆಲ್ ರುಚಿ ಮತ್ತು ಒಳಭಾಗದಲ್ಲಿ ಚಾಕೊಲೇಟ್ ಫಿಲ್ಲಿಂಗ್ ಹೊಂದಿರುವಂತಹ ಈ ಟಾಫಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಜನಪ್ರಿಯ. ಶಾಲಾ ಮಕ್ಕಳ ಕಾಲದಿಂದಲೇ ಭಾರತೀಯರ ನೆನಪಿನ ಭಾಗವಾಗಿರುವ ಈ ಟಾಫಿ ಈಗ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಕ್ಷಣದಲ್ಲೂ ಕಾಣಿಸಿಕೊಂಡಿದೆ. ಇನ್ನು ಪ್ರಧಾನಿ ಮೋದಿ ಮತ್ತು ಮೆಲೋನಿ ಭೇಟಿಯ ಸಂದರ್ಭದಲ್ಲಿ ರಾಜಕೀಯ ಚರ್ಚೆಗಳ ನಡುವೆ ಇಬ್ಬರು ಅತ್ಯಂತ ಸ್ನೇಹಪೂರ್ವವಾಗಿ ಮಾತುಕತೆ ನಡೆಸಿದ್ದಾರೆ. ಇಬ್ಬರು ಹಾಸ್ಯಮಯ ಸಂಭಾಷಣೆ ನಡೆಸಿ ಹಲವು ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ. ಈ ಭೇಟಿ ಭವಿಷ್ಯದಲ್ಲಿ ಭಾರತಕ್ಕೆ ತುಂಬಾ ಅನುಕೂಲ ಆಗಲಿದೆ ಅಂತ ರಾಜಕೀಯ ವಿಶ್ಲೇಷಕರು ಲೆಕ್ಕಾಚಾರ ಹಾಕಿದ್ದಾರೆ.